ಇನ್ನೊಂದು ಬೇಕಾದ್ದು ಅದಕ್ಕೆ ಭಕ್ತಿ ಅಂತ ನಾವು ಕರೀತೇವೆ, ಪ್ರೀತಿ ಅಂತ, ಸ್ನೇಹ ಅಂತ. ದೇವರಲ್ಲಿ ಅಟ್ಯಾಚ್ಮೆಂಟ್ ಬೇಕು. ಅದು ಇತ್ತ ಭಾಗವತ ಹೇಳಿತು, ವಿತೃಷ್ಣ ಇತಿಮತಿರುಪಕಲ್ಪಿತ ವಿತೃಷ್ಣ. ವಿತೃಷ್ಣ ಅಂದರೆ ತೃಷ್ಣ ಇರಲಿಲ್ಲ ಅಂತ ಒಂದು, ತೃಷ್ಣ ಅಂದರೆ ತ್ರಿಷೆ, ನಾ ಅಂದರೆ ಸುಖ, ಸುಖದ ತ್ರಿಷೆ ಅವನಿಗೆ ಇರಲಿಲ್ಲ, ವಿತೃಷ್ಣ ಒಂದು. ಇನ್ನೊಂದೇನು ಅಂದರೆ ವಿತೃಷ್ಣ. ವಿತೃಷ್ಣ ಅಂತಂದರೆ ವಿ ಅಂದರೆ ವಿಷ್ಣು. ನಮ್ಮಲ್ಲಿ ಇಂಗ್ಲೀಷಲ್ಲಿ ಇದೆ ನೋಡಿ, ಮೊದಲನೇ ಅಕ್ಷರ ಬರೆದರೆ ಅದು ಅವರ ಹೆಸರನ್ನೇ ಹೇಳಿದ ಹಾಗೆ. ಹಾಗೆಯೇ ವಿ ಅಂದರೆ ಸಂಸ್ಕೃತದಲ್ಲಿ ವಿಷ್ಣು ಅಂತ ಅರ್ಥ. ಯಾಕೆಂದರೆ ಕೋಶನೇ ಹೇಳ್ತದೆ ವಿ ವಿಹಿ ಪಕ್ಷಿ ಪರಮಾತ್ಮನೋಹೋ. ವಿ ಅಂದರೆ ಹಕ್ಕಿ ಅಂತ ಒಂದು ಅರ್ಥ, ಹಕ್ಕಿ ವಾಹನನಾದ ದೇವರು ಅಂತೂ ಅರ್ಥ, ಪರಮಾತ್ಮನೋಹೋ ಅಂತ ಕೋಶನೇ ಅದನ್ನು ಹೇಳಿದೆ. ವಿ ಅಂದರೆ ಗರುಡಧ್ವಜನಾದಂತಹ ಭಗವಂತ ಅಂತ. ವಿ ಅಂದರೆ ವಿಷ್ಣುವಿನಲ್ಲಿ, ಭಗವಂತನಲ್ಲಿ ತೃಷ್ಣ, ಆಸೆ ಇತ್ತು. ಕೆಲವರು ಇರ್ತಾರೆ, ಪ್ರಪಂಚನೂ ಬೇಡ, ದೇವರು ಬೇಡ, ಎಂಥದೂ ಬೇಡ ಅಂತ. ಇದು ಆ ಜಾತಿಗೆ ಸೇರಿದ್ದಲ್ಲ. ಪ್ರಪಂಚ ಬೇಡ, ದೇವರು ಬೇಕು, ದೇವರಲ್ಲಿ ತುಂಬ ಪ್ರೀತಿ. ವಿತೃಷ್ಣ, ವಿ ಅಂದರೆ ವಿಷ್ಣುವಿನಲ್ಲಿ ತೃಷ್ಣ, ತುಂಬ ತೃಷೆ, ಪ್ರೀತಿ, ಆಸಕ್ತಿ, ಪ್ರೇಮ ಇತ್ತು. ಮೂರು ಆಯಿತು ನೋಡಿ. ಮತಿ ಅಂದರೆ ಜ್ಞಾನ, ವಿತೃಷ್ಣ ಅಂದರೆ ತೃಷ್ಣೆ ಇಲ್ಲ ಅಂದರೆ ವೈರಾಗ್ಯ, ವಿತೃಷ್ಣ ಅಂತಂದರೆ ಭಗವಂತನಲ್ಲಿ ಪ್ರೇಮ. ಈ ಮೂರನ್ನೂ ಹೇಳಿದ ಹಾಗೆ ಆಯಿತು. ಇತ್ತ ಭೀಷ್ಮನಿಗೆ, ಶಬ್ದದಲ್ಲಿ ಇದೆ, ಇತ್ತ ಭೀಷ್ಮನಿಗೆ ಖಂಡಿತ ಇತ್ತು ಅಂತ ಅದನ್ನು ಭಾಗವತ ಮಹಾಭಾರತ ಉಲ್ಲೇಖ ಮಾಡಿದೆ. ಕೃಷ್ಣ ಅಂತಂದರೆ ಎಷ್ಟು ಪ್ರೀತಿ, ಎಷ್ಟು ಭಕ್ತಿ. ವಿಷ್ಣು ಸಹಸ್ರನಾಮ ಅದನ್ನು ಜಗತ್ತಿಗೆ ಕೊಡುವ ಭಾಗ್ಯ ಅದು ಭೀಷ್ಮನದ್ದು. ಭೀಷ್ಮ ಆ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾನೆ. ಹಾಗಾಗಿ 1000 ನಾಮದಲ್ಲಿ ಕೃಷ್ಣನನ್ನು ಚಿಂತನೆ ಮಾಡಬೇಕಾಗಿದ್ದರೆ ದೇವರ ಮೇಲೆ ಅದು ಎಷ್ಟು ಪ್ರೀತಿ ಅಂತ ನಾವು ಅನುಸಂಧಾನ ನಾವು ಮಾಡಬೇಕಾಯ್ತು. ಕೃಷ್ಣನ ಮೇಲೆ ಭಕ್ತಿ ಇತ್ತು ಭೀಷ್ಮನಿಗೆ. ಹೇಗೆ ಅಂತಂದರೆ, ರಾಜಸೂಯ ಯಾಗದಲ್ಲಿ ರಾಜಾದಿ ರಾಜರುಗಳು ತುಂಬಿದ್ದಾರೆ, ಕೃಷ್ಣನ ವಿರೋಧಿಗಳಿದ್ದಾರೆ. ಆ ಸಭೆಯಲ್ಲಿ ಧರ್ಮರಾಜ ಕೇಳ್ತಾನೆ. ಕೆಲವರೆಲ್ಲ ಇರ್ತಾರೆ ನೋಡಿ, ಅವ್ರು ಏನಂದರೆ ದಾಕ್ಷಿಣ್ಯ ಮೂರ್ತಿಗಳು, ಅವ್ರು ಎದುರು ಸಿಗುವುದಿಲ್ಲ. ಯಾರಾದರೂ ಪಾಪದವರಿದ್ದರೆ ಅವರ ತಲೆಯ ಮೇಲೆ ಹಾಕಿಬಿಡ್ತಾರೆ. ಆಚಾರ್ಯ ಏನು ಮಾಡಲಿ, ಇವರಿಗೆ ಮಾಡಬಾರದಾ, ಆಚಾರ್ಯ ಹತ್ರ ಕೇಳಬೇಕಾ? ಹಾಗೆ ಅವರು ನಿಷ್ಠುರಕ್ಕೆ, ದಾಕ್ಷಿಣ್ಯಕ್ಕೆ ಅವರನ್ನು ಸಿಕ್ಕಿಸ್ತಾರೆ. ಹಾಗೆ ಧರ್ಮರಾಜ ಏನು ಮಾಡಿದ, ತುಂಬಿದ ಸಭೆಯಲ್ಲಿ ಅಗ್ರಪೂಜೆ ಆಗಬೇಕು. ಯಾರಿಗೆ ಅಗ್ರಪೂಜೆ ಮಾಡೋದು? ಭೀಷ್ಮರ ಹತ್ರ ಕೇಳ್ತಾನೆ. ಭೀಷ್ಮಾಚಾರ್ಯ, ಅಗ್ರಪೂಜೆ ಯಾರಿಗೆ? ನನಗೆ ಗೊತ್ತಿಲ್ಲಪ್ಪ, ನೀನು ಯಾರು ಬೇಕಾದರೂ ಮಾಡು ಅಂತ ನಾವಾದರೆ ಹಾಗೆ ನುಣುಚಿಕೊಳ್ತಿದ್ದೆ. ಭೀಷ್ಮರು ನುಣುಚಿಕೊಳ್ಳಲಿಲ್ಲ, ಅವರಿಗೆ ದಾಕ್ಷಿಣ್ಯ ಧರ್ಮ ಇರಲಿಲ್ಲ. ಭೀಷ್ಮರು ಹೇಳಿದರು, ಬಾಯಿ ತೆಗೆದ ತಕ್ಷಣ ಹೇಳಿದರು, ನಮ್ಮ ದೇವರು ಶ್ರೀಕೃಷ್ಣ ಇರುವಾಗ ಇನ್ಯಾರನ್ನು ಅರಸ್ತೀರಿ? ಅವನೇ ಸರ್ವೋತ್ತಮ, ಅವನಿಗೇ ಸರ್ವೋತ್ತಮವಾದ ಪೂಜೆ, ಆಗ ಅಗ್ರಪೂಜೆ ಕೃಷ್ಣನಿಗೇನೆ ಅಂತ ಹೇಳಿದವರು ಭೀಷ್ಮರು. ಧರ್ಮರಾಜ ಬಾ ಒಳಗೆ ಅಂತ ಕೋಣೆಯೊಳಗೆ ಚಿಲ್ಕ ಹಾಕಿ ಹೇಳಿದ್ದಲ್ಲ, ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. ಅಂದರೆ ನಿಷ್ಠುರಕ್ಕೆ ಸಿಕ್ಕಿದ್ದು ಭೀಷ್ಮರೇ. ಯಾಕೆ ಅಗ್ರಪೂಜೆ ಆಯಿತು ಅಂತಂದರೆ ಭೀಷ್ಮರು ಹೇಳಿದ್ದಕ್ಕೆ ಅಂತಂದರೆ ಭೀಷ್ಮರೇ ಅದಕ್ಕೆ ಕಾರಣ ಅಂತಾಯ್ತು. ಎಲ್ಲ ಕೇಳ್ತಾರೆ, ಗುಟ್ಟಲ್ಲಿ ಹೇಳಿದ್ದಲ್ಲ, ಮೈ ಕೈ ಇಟ್ಟು ಅನೌನ್ಸ್ ಮಾಡಿದ್ದಾರೆ. ರಾಜಾದಿರಾಜರುಗಳೆಲ್ಲ ಸೇರಿದ್ದಾರೆ. ಕೃಷ್ಣನ ವಿರೋಧಿ ಬಣದ ದುರ್ಯೋಧನಾದಿಗಳಲ್ಲಿದ್ದಾರೆ, ಅಲ್ಲಿ ಶಿಶುಪಾಲಾದಿಗಳಿದ್ದಾರೆ. ಎಲ್ಲರ ಸಮಕ್ಷಮದಲ್ಲಿ ಭೀಷ್ಮ ಹೇಳಿದ್ದು ಕೃಷ್ಣನ ಹೆಸರು. ಎಷ್ಟು ಜನರ ಹೆಸರು ಹೇಳ್ಬಹುದಿತ್ತು? ಯಾರ ಹೆಸರು? ಪರಶುರಾಮ ದೇವರ ಹೆಸರು ಹೇಳ್ಬಹುದಿತ್ತು, ವೇದವ್ಯಾಸ ದೇವರ ಹೆಸರು ಹೇಳ್ಬಹುದಿತ್ತು, ಯಾರು ಆಕ್ಷೇಪ ಮಾಡುವವರು ಇರಲಿಲ್ಲ. ಕೃಷ್ಣನ ಹೆಸರು ಹೇಳಿದ. ಅಂದರೆ ಕೃಷ್ಣನ ಮೇಲೆ ಎಷ್ಟು ಭಕ್ತಿ, ಎಷ್ಟು ಪ್ರೀತಿ ಎಂತ ಇದೊಂದು ಉದಾಹರಣೆ. ಅದನ್ನೇ ಹೇಳ್ತದೆ ವಿತೃಷ್ಣ. ವಿ ಅಂದರೆ ಕೃಷ್ಣನಲ್ಲಿ ತೃಷ್ಣ, ಅತ್ಯಂತ ಪ್ರೀತಿ ಭೀಷ್ಮನಿಗೆ. ಅದನ್ನು ಭೀಷ್ಮರು ಎಂಜಾಯ್ ಮಾಡಿದ್ದಾರೆ, ಅನುಭವಿಸಿದ್ದಾರೆ ಕೃಷ್ಣನ ಪ್ರೀತಿ, ಕೃಷ್ಣನ ಭಕ್ತಿಯನ್ನು. ನೋಡಿ, ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ವಿರುದ್ಧ ಪಕ್ಷದಲ್ಲಿದ್ದ, ಭೀಷ್ಮರು ದುರ್ಯೋಧನನ ಪಕ್ಷದಲ್ಲಿದ್ದ. ಎದುರಲ್ಲಿ ಬಂದು ನಿಂತದ್ದೇ ಕೃಷ್ಣ. ಉಭಯೋ ಸೇನೆಯೋರ್ ಮಧ್ಯೆ ಅಂತ ಅರ್ಜುನ ಹೇಳಿದ್ದೇ ಹಾಗೆ.
ರಥಂ ಸ್ಥಾಪಯ ಮೇಚ್ಯುತ. ಆ ರಥವನ್ನು ಮಧ್ಯದಲ್ಲಿ ತಂದು ನಿಲ್ಲಿಸಿದ್ದಾನೆ ಕೃಷ್ಣ. ಯಾಕೆ ಅರ್ಜುನ ಹೇಳಿದ ಅಂದ್ರೆ ಭೀಷ್ಮ ಕಣ್ತೆಗೆದು ನೋಡಿದ್ರೆ ಕಾಣುವುದೇ ಕೃಷ್ಣ. ವಿರುದ್ಧ ಪಕ್ಷದಲ್ಲಿ ಕೃಷ್ಣನನ್ನು ಕಾಣ್ತಿದ್ದ. ಭೀಷ್ಮನಿಗೆ ಏನು ಆನಂದ, ಏನು ಆನಂದ. ಯುದ್ಧ ನಡೀತಾ ಇದೆ, 10 ದಿನ ಯುದ್ಧ ಮಾಡಿದ್ದಾನೆ. ಯುದ್ಧ ಮಾಡುವಾಗ ಯುದ್ಧಕ್ಕೊಂದು ಸ್ಫೂರ್ತಿ ಬೇಕಾ ಬೇಡ? ನಾವೊಂದು ಏನಾದರೂ ಒಂದು ಪಾಠ ಹೇಳ್ತೇವೆ ಅಂತ ಇಟ್ಟುಕೊಳ್ಳಿ, ಸ್ಫೂರ್ತಿ ಬೇಕಾ? ಬರಬೇಕಾದ್ರೆ ವಿದ್ಯಾರ್ಥಿಗಳು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು. ಹಾಗೆಯೇ ಕ್ಷತ್ರಿ ಆಟ ಆಡ್ತಾರೆ, 4 ಜನ ನೋಡುವವರಿದ್ದರೆ ಒಳ್ಳೆಯ ಸ್ಫೂರ್ತಿ ಬರುತ್ತೆ. ಒಂದು ಡ್ರಾಮಾ, ಒಂದು ಆಟ, ಒಂದು ಸಂಗೀತ, ಏನೇ ಒಂದು ರಸವನ್ನು ಆಸ್ವಾದನೆ ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ಬೇಕು, ಅವಾಗೊಂದು ಸ್ಫೂರ್ತಿ ಅಂತ ಬರುತ್ತೆ. ಇದು ಯುದ್ಧ. ಈ ಯುದ್ಧದಲ್ಲಿ ಸ್ಫೂರ್ತಿ ಬರಬೇಕಾದ್ರೆ ಯಾರಾದರೂ ಬೇಕಲ್ವಾ? ಭೀಷ್ಮನಿಗೆ ಹಾಗೆ ಸ್ಫೂರ್ತಿ ಬರಬೇಕು. ಎದುರಲ್ಲಿ ಯುದ್ಧ ಮಾಡೋಣ ಅಂತಂದ್ರೆ ತನ್ನ ಮಕ್ಕಳೇ ಮೊಮ್ಮಕ್ಕಳೇ ಇರುವುದು. ಹೇಗೆ ಬಾಣ ಬಿಲ್ಲು ಅಸ್ತ್ರ ಎಲ್ಲ ಪ್ರಯೋಗ ಮಾಡೋದು ಹೇಗೆ? ಬಹಳ ಕಷ್ಟ. ಹಾಗಾದ್ರೆ ತನ್ನ ಪಕ್ಷದ ದುರ್ಯೋಧನ ಇದ್ದಾನೆ, ಅವನಿಗೆ ಖುಷಿಯಾಗ್ಲಿ ಅಂತ ಯುದ್ಧ ಮಾಡೋಣವೇ? ಸಾಧ್ಯನೇ ಇಲ್ಲ. ಯಾಕೆ? ದುರ್ಯೋಧನ ದಿನಾ ಬಂದು ಭೀಷ್ಮ ನೀನು ವೇಸ್ಟ್, ನೀನು ವ್ಯರ್ಥ, ನೀನು ಉಪಯೋಗ ಇಲ್ಲ, ಏನೂ ಮಾಡಲಿಲ್ಲ, ನಿನಗೆ ಪಾಂಡವರ ಮೇಲೇ ಮೋಹ ವ್ಯಾಮೋಹ, ನೀನು ಏನೂ ಮಾಡಲಿಲ್ಲ, ಇವತ್ತು ಏನು ಮಾಡಿದ್ದೀನಿ ನೀನು? ಪಾಪ ಮುದುಕ, ಶಕ್ತಿ ಇಲ್ಲದಿದ್ದರೂ ಬೆಳಗಿನಿಂದ ರಾತ್ರಿ ತನಕ ಒಂದು ಗುಡುಕು ನೀರು ಕುಡಿಯದೆ ಇಷ್ಟೆಲ್ಲ ಹೋರಾಟ ಮಾಡಿದರೆ ಈ ದುರ್ಯೋಧನ ಆ್ಯಂಡ್ ಕೋ ಎಲ್ಲ ಬ್ರದರ್ಸ್ ಎಲ್ಲ ಬಂದು ನೀನೇನು ಮಾಡಿದಿ, ನೀನೇನು ಮಾಡಿದಿ, ನೀನೇನು ಮಾಡಿ, ಏನು ಮಾಡಿಲ್ಲ. ಅವನನ್ನು ಅರ್ಜುನನನ್ನು ಹಿಡಿಲಿಲ್ಲ, ಭೀಮನಿಗೆ ಹೊಡಿಲಿಲ್ಲ, ನೀನು ಧರ್ಮರಾಜನಿಗೆ ಬಡಿಲಿಲ್ಲ, ನಕಲ ಸಹೋದರನ್ನು ಮುಟ್ಲಿಲ್ಲ. ದಿನ ಇಲ್ಲ 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 ಅಂತ ಹೇಳೋದು. ಎಲ್ಲಿ ಸ್ಫೂರ್ತಿ ಬರಬೇಕು? ಬೇಡಪ್ಪ, ಯುದ್ಧನೇ ಬೇಡ ಅಂತ ಬಿಸಾಡಿ ಹೋಗ್ಬೇಕು. ಏನಾದರೂ ಅವನಿಗೆ ಲಾಭ ಉಂಟ ಯುದ್ಧದಲ್ಲಿ ಭಾಗವಹಿಸಿದ್ರಿಂದ? ಯುದ್ಧದಲ್ಲಿ ದುರ್ಯೋಧನಿಗೆ ಜಯ ಆಯಿತು ಅಂತ ಇಟ್ಟುಕೊಳ್ಳಿ, ದುರ್ಯೋಧನ CM PM ಏನೋ ಆದ ಅಂತ ಇಟ್ಟುಕೊಳ್ಳಿ, ಇವನಿಗೆ ಮಂತ್ರಿ ಪದವಿ ಬೇಕಾ? ಇವನಿಗೆ ಏನು? ಯಾಕೆ ಯುದ್ಧ ಮಾಡಬೇಕು? ಏನು ಸ್ಫೂರ್ತಿ ಅಂತ ಅಂದ್ರೆ ಯುದ್ಧದಲ್ಲಿ ಜಯ ಬಂದರೆ ನನಗಿಂತ ಅದು ಲಾಭ ಸಿಗುತ್ತೆ, ಅದು ಏನಿಲ್ಲ, ಅಪೇಕ್ಷಣೆ ಇಲ್ಲ. ಮತ್ತೆ ಯಾವುದಕ್ಕೋಸ್ಕರ ಯುದ್ಧ ಮಾಡಬೇಕಾಗಾದ್ರೆ? ದುರ್ಯೋಧನ ಪ್ರೇರಣೆಯ, ದುರ್ಯೋಧನ ಪ್ರೀತ್ಯರ್ಥ ಅಂದರೆ ಅಯ್ಯೋ ಆ ದುರ್ಯೋಧನ ಅಪ್ರಯೋಜಕದನ್ನ, ಏನು ಅದಕ್ಕೆ ಗೊತ್ತೇ ಇಲ್ಲ. ಯುದ್ಧ ಅದರಿಂದ ಆಗುವ ಏನು ಸಾಮರ್ಥ್ಯ ಭೀಷ್ಮನದ್ದು ಅದನ್ನು ತಿಳ್ಕೊಳ್ಳುವ ಶಕ್ತಿಯೇ ಇಲ್ಲ. ಹೇಗಿರಿ ಯುದ್ಧ ಮಾಡಬೇಕು? ನಾನು ನೀವು ಆದರೆ ಬಿಲ್ಲು ಬಿಸಾಡಿ ಹೋಗ್ಬೇಕು ಅಷ್ಟೇ ಇತ್ತು. ಭೀಷ್ಮ ಯುದ್ಧ ಮಾಡಿದ. ಭೀಷ್ಮ ಹೇಳ್ತಾನೆ, ನನಗೆ ಯುದ್ಧದಲ್ಲಿ ಒಂದೇ ಒಂದು ಸ್ಫೂರ್ತಿ, ಇದೇ ದೇವರು ಕೃಷ್ಣ ಅಂತ ಹೇಳ್ತಾನೆ. ಬಾಣ ಪ್ರಯೋಗ ಮಾಡುವಾಗ ಅರ್ಜುನ ಮೇಲೆ ಬಾಣ ಪ್ರಯೋಗ ಮಾಡೋದು, ಆದರೆ ಪ್ರಯೋಗ ಮಾಡುವಾಗ ಕೃಷ್ಣ ನನ್ನ ಯುದ್ಧ ಹೇಗಾಯಿತು, ಕೃಷ್ಣ ನಿನಗೆ ಖುಷಿ ಆಯ್ತಾ ಅಂದ್ರೆ ಕೃಷ್ಣ ಪ್ರೇರಣೆಯ, ಕೃಷ್ಣ ಪ್ರೀತ್ಯರ್ಥಂ. ಅಂದ್ರೆ ಕೃಷ್ಣ ಎದುರಲ್ಲಿದ್ರೂ ಕೂಡ ಅವನಿಗೆ ಖುಷಿ. ಯಾಕೆ ಅಂತಂದ್ರೆ ಅವನು ಎದುರು ನಿಂತಿದ್ದಾನೆ ಅಂತಲ್ಲ, ಎದುರಲ್ಲಿ ನಾವು ದೇವರಿದ್ದಾರೆ. ಆ ಖುಷಿಯಲ್ಲಿ ನಾವು ಮಾಡುವ ಕರ್ತವ್ಯ ಅದನ್ನು ನಮಗೆ ಬೇಕಾದವರು ನೋಡಿದರೆ ತುಂಬ ಖುಷಿ ನಮಗೆ. ಹಾಗಾಗಿ ಕೃಷ್ಣ ಖುಷಿಯಾಗುವ ರೀತಿಯಲ್ಲಿ ಯುದ್ಧ ಮಾಡಿದ ಪುಣ್ಯ ಅದು ಭೀಷ್ಮನಿಗಿತ್ತು. ಬೇರೆ ಯಾರು ಖುಷಿ ಪಟ್ಟರೋ ಬಿಟ್ಟರೋ, ಕೃಷ್ಣನಿಗಂತೂ ಖುಷಿಯಾಗಿದೆ. ಅವನಿಗೆ ಆಗಲಿ ಅಂತಲೇ ಯುದ್ಧ ಮಾಡಿದ್ದು. ಅದೇನು ಅಷ್ಟು ಜನರನ್ನು ಸಂಗ್ರಾಮದಲ್ಲಿ ಕೊಂದಿದ್ದಾನೆ, ಅವನಿಗೆ ಕಂಡದ್ದು ಕೃಷ್ಣನೇ. ಹಾಗಾಗಿ ವಿತೃಷ್ಣ, ಕೃಷ್ಣನಲ್ಲಿ ವಿಶೇಷವಾದ ತೃಷೆ. ನಮ್ಮಲ್ಲಿ ಈ ಬೇರೆ ಬೇರೆ ಆಟಗಳಿರ್ತವೆ. ಅಲ್ಲಿ ಕಬಡ್ಡಿ ಆಟ ಅಂತಿದೆ, ಹಳ್ಳಿಯಲ್ಲೆಲ್ಲ ಆಟ ಆಡುವಂಥದ್ದು ಕಬಡ್ಡಿ ಅಂತ. ಈ ಕಬಡ್ಡಿ ಆಟದಲ್ಲಿ ನಮಗೆ ಬೇಕಾದವರು ಎದುರಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ, ನಮಗೆ ಇಷ್ಟರಾದವರು ಎದುರಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ. ನಮಗೆ ಅದು ಎದುರು ಪಾರ್ಟಿ ಅಂತ ಬೇಜಾರಾಗೋದಿಲ್ಲ. ಯಾಕೆ? ಕಬಡ್ಡಿಯಲ್ಲಿ ಕಾಲು ಹಿಡಿದೇಳಬೇಕು. ಯಾರ್ಯಾರ್ದೋ ಕಾಲು ಹಿಡಿಯೋದಕ್ಕಿಂತ ನಮಗೆ ಬೇಕಾದವ್ರದ್ದೇ ಕಾಲು ಹಿಡಿದರೆ ಎಷ್ಟು ಖುಷಿ ನೋಡಿ. ಹಾಗಾಗಿ ಎದುರು ಪಾರ್ಟಿಯಲ್ಲಿ ಇದ್ರೂ ನಮಗೊಂದು ಖುಷಿ ಅದು. ಹಾಗೆ ಭೀಷ್ಮನ ಹೀಗೆ ಕೃಷ್ಣ ವಿರುದ್ಧ ಪಕ್ಷದಲ್ಲಿ ಇದ್ರೂ ವಿರುದ್ಧನಾಗಿ ಕಾಣಲಿಲ್ಲ. ಈ ದುರ್ಯೋಧನಾದಿಗಳೆಲ್ಲ ಹಿಂಬದಿಯಲ್ಲಿರೋದು, ಕಾಣುವುದೇ ಇಲ್ಲ. ಹಾಗಾಗಿ ಅವರಿಗೆ ಸ್ಫೂರ್ತಿ ಇಲ್ಲದಿದ್ರೂ ತೊಂದರೆ ಇಲ್ಲ. ಆದರೆ ಎದುರಲ್ಲಿ ನಿಂತವ ದೇವರು. ಹಾಗಾಗಿ ದೇವರನ್ನು ನೋಡಿ ನೋಡಿ ಯುದ್ಧ ಮಾಡುವ ಸೌಭಾಗ್ಯ ಅದು ಭೀಷ್ಮನದ್ದು. ಹಾಗಾಗಿ ಭೀಷ್ಮ ಮಾಡಿದ 10 ದಿನದ ಯುದ್ಧ ಅದು ವಿತೃಷ್ಣ. ಇದು ಹೌದು ನೋಡಿ. ಯಾಕೆಂತಂದ್ರೆ ರಾತ್ರಿಯಲ್ಲಿ 10ನೇ ದಿನ ರಾತ್ರಿ 9ನೇ ದಿವಸ ರಾತ್ರಿ ಕೃಷ್ಣ 10ನೇ ದಿವಸ ರಾತ್ರಿ ಕೃಷ್ಣ ಪಾಂಡವರನ್ನು ಕರ್ಕೊಂಡು ಭೀಷ್ಮ ಯುದ್ಧಲಿಗೆ ಬರ್ತಾನೆ. ಭೀಷ್ಮ ಯುದ್ಧಲಿಗೆ ಬರ್ತಲೇ ಇದ್ದ ಕೃಷ್ಣ. ಅದು ಯಾಕೆ ಅಂತಂದ್ರೆ ಕೃಷ್ಣನಿಗೆ ಕೆಲಸ ಆಗ್ಬೇಕಿತ್ತು.
ಭೀಷ್ಮ ಹೇಳ್ದ, ಸ್ವಾಮಿ ಯುದ್ಧದ ಮಧ್ಯದ ದಿನಾ ನಿನ್ನನ್ನು ನೋಡ್ತೇನೆ, ಇಲ್ಲಿ ಯಾಕೆ ಬಂದೀನಿ? ಭೀಷ್ಮರೇ, ಒಂದೇ ಒಂದು ಸಮಸ್ಯೆ ಅಂತ. ಏನು ಅಂತ ಕೇಳಿದ್ರು. ನೀನೇ ಅಂತ ಹೇಳಿದ ಕೃಷ್ಣ. ಅಯ್ಯೋ, ನಾನು ಸಮಸ್ಯೆನ? ಹೌದು ಭೀಷ್ಮರೇ, ನಿಮ್ಮ ಮಕ್ಕಳಿಗೆ ಜಯ ಆಗ್ಬೇಕಾ ಬೇಡ? ಆಗ್ಬೇಕು. ನೀವು ಇದ್ರೆ 18 ದಿನ ನೀವೇ ಯುದ್ಧ ಮಾಡಿದ್ರೆ ಈ ಪಾಂಡವರಿಗೆ ಜಯ ಆಗುದು ಹೇಗೆ? ಹೌದಲ್ವಾ? ಆದ್ರೆ ಭೀಷ್ಮರ ಹತ್ರ ಕೇಳಿದ ಕೃಷ್ಣ, ಏನು ಮಾಡಬೇಕು ಅಂತ. ನೀವು ಸಾಯ್ಬೇಕಾದ್ರೆ ಏನು ಮಾಡಬೇಕು? ಎಂತ ನೋಡಿ, ಯಾರ ಹತ್ರ ಆದ್ರೂ ಹೋಗಿ ಕೇಳಲಿಕ್ಕೆ ಸಾಧ್ಯ? ಇದು ಕೃಷ್ಣ ಆದ್ರಿಂದ ಕೇಳಲಿಕ್ಕೆ ಸಾಧ್ಯ ಆಯ್ತು. ಭೀಷ್ಮ ಹೇಳಿದ, ನಾನು ಯುದ್ಧ ನಿಲ್ಲಿಸ್ತೇನೆ. ಯಾವಾಗ? ಶಿಖಂಡಿಯನ್ನು ತಂದು ನಿಲ್ಲಿಸು. ತನ್ನ ಗುಟ್ಟನ್ನು ಕೃಷ್ಣನಿಗೆ ಗೊತ್ತಿತ್ತು. ಪಾಂಡವರಿಗೆ ಭೀಷ್ಮನ ಆ ಭಕ್ತಿ ಎಷ್ಟಿದೆ ಅಂತ ತೋರಿಸ್ಲಿಕ್ಕೋಸ್ಕರ ಭೀಷ್ಮನ ಬಾಯಿಯಲ್ಲಿ ಹೇಳಿಸಿದ, ಶಿಖಂಡಿಯನ್ನು ತಂದು ನಿಲ್ಲಿಸಿ ಯುದ್ಧ ಮಾಡುವುದಿಲ್ಲ ನಾನು. ಕೃಷ್ಣ ಪಾಂಡವರಿಗೆ ಏನು ಖುಷಿ, ಏನು ಖುಷಿ. ಯಾಕೆಂತಂದ್ರೆ ಇದು ಕೃಷ್ಣ ಭೀಷ್ಮರ ಮಧ್ಯದಲ್ಲಿರ್ತಕ್ಕಂತಹ ಆ ಪ್ರೀತಿ. ಹಾಗಾಗಿ ಮರುದಿವಸ ಶಿಖಂಡಿ ಬಂದ, ಭೀಷ್ಮರು ಅಸ್ತ್ರ ನ್ಯಾಸ ಮಾಡಿದ್ರು, ಶರಮಂಚ ಏರಿದ್ರು. ಅಂದ್ರೆ ಭೀಷ್ಮನಿಗೆ ಕೃಷ್ಣನ ಮೇಲೆ ಎಷ್ಟು ಪ್ರೀತಿ. ನಾವಾದ್ರೆ ಹೇಳ್ತಿದ್ದೆವು, ನನ್ನ ಪಕ್ಷಕ್ಕೆ ನಾನು ದ್ರೋಹ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಪಕ್ಷಕ್ಕೆ ರಿಸೈನ್ ಮಾಡುವ ತನಕ ನನ್ನ ಹತ್ರ ಬರಬೇಡ, ಇದೆಲ್ಲ ಬೇಡವೇ ಬೇಡ ಅಂತ ನಾವಾದ್ರೆ ಹೇಳ್ತಿದ್ದೆವು. ಕೃಷ್ಣ ದುರ್ಯೋಧನನ ಪಕ್ಷದಲ್ಲೇ ಭೀಷ್ಮನನ್ನಿಟ್ಟು ತನ್ನ ಪಕ್ಷಕ್ಕೆ ಹೇಳ್ಕೊಂಡು ಬರಲಿಲ್ಲ, ಪಕ್ಷಾಂತರ ಮಾಡಿಸ್ಲಿಲ್ಲ. ಆದರೆ ಮನಸ್ಸಲ್ಲಿ ಪಕ್ಷಾಂತರ ಮಾಡಿಸಿದ. ಆ ಭೀಷ್ಮನನ್ನು ಅವನ ಪಕ್ಷದಲ್ಲೇ ಇಟ್ಟು ಅವನು ಯುದ್ಧ ಮಾಡದಿದ್ದ ಹಾಗೆ ಮಾಡಿ ಪಾಂಡವರಿಗೆ ಜಯ ಕೊಟ್ಟ. ಭೀಷ್ಮನಿಗೆ ಇದರಿಂದ ಅಪಕೀರ್ತಿ ಬಂತ, ಕೀರ್ತಿ ಬಂತ? ಅಪಕೀರ್ತಿ ಬರಲಿಲ್ಲ. ಯಾಕೆಂತಂದ್ರೆ ಶಿಖಂಡಿ ಬಂದಾಗ ಯುದ್ಧ ಮಾಡೋದಿಲ್ಲ, ನಪುಂಸಕರ ಮುಂದೆ ನನ್ನ ಪ್ರದರ್ಶನ ಅಲ್ಲ, ಸಮರ್ಥರ ಮುಂದೆ. ಹಾಗಾಗಿ ಭೀಷ್ಮ ಮೇಲಕ್ಕೆ ಬಂದ. ಯಾಕೆಂತಂದ್ರೆ ಕೃಷ್ಣನ ಪ್ರೀತಿಗೋಸ್ಕರವಾಗಿ ಇಷ್ಟೆಲ್ಲ ಮಾಡಿದ್ದವು. ಹಾಗಾಗಿ ವಿತೃಷ್ಣ ಆರಂಭದಿಂದ ವಿತೃಷ್ಣ ದೇವರ ಮೇಲೆ ತೃಷ್ಣೆ, ಪ್ರೀತಿ, ಭಕ್ತಿ, ಆಸಕ್ತಿ. ವಿತೃಷ್ಣ ವಿಶೇಷವಾದ ಭಕ್ತಿ. ಅಂದ್ರೆ 3 ಸೇರಿತು ನೋಡಿ. ಮತಿ ಅಂದ್ರೆ ಜ್ಞಾನ, ವಿತೃಷ್ಣ ಅಂತಂದ್ರೆ ತೃಷ್ಣೆ ಇಲ್ಲ. ಅಸಂಗ ಆತ್ಮನ್ ವ್ಯತಿರಿಕ್ತ ವಸ್ತುನಿ, ಭಗವದ್ ವ್ಯತಿರಿಕ್ತ ವಸ್ತುವಿನಲ್ಲಿ ಅವನಿಗೆ ಲೋಲುಪತನೇ ಇರಲಿಲ್ಲ. ವಿತೃಷ್ಣ ಕೃಷ್ಣನಲ್ಲಿ ಅಪಾರವಾದ ಭಕ್ತಿ. ಹಾಗಾಗಿ 3 ಇತ್ತು. ಇತಿ ಮತಿ ಉಪಕಲ್ಪಿತ. ಈ ಪೂಜೆಯಲ್ಲಿ ಬೇಕಾದ್ದು ಇದೆ, ಭಕ್ತಿ, ಜ್ಞಾನ, ವೈರಾಗ್ಯ 3 ಇರಬೇಕಾದ್ದು. ನಾವು ಪೂಜೆ ಮಾಡೋಣ, ಅಲ್ಲಿ ಭಕ್ತಿ ಇರಬೇಕು. ಎಲ್ಲಿ ಪೂಜೆ ಮಾಡ್ತೇವೆ ಆ ದೇವರಲ್ಲಿ ನಮಗೆ ಭಕ್ತಿ ಇರಬೇಕು. ಅದನ್ನು ಬಿಟ್ಟು ಆ ಹೊತ್ತಿನಲ್ಲಿ ಆದರೂ ಬೇರೆ ಕಡೆ ಮನಸ್ಸು ಹೋಗಬಾರದು. ನಾವು ಹೋಮನೋ ಅರ್ಚನೆನೋ ಪೂಜೆನೋ ನಾವು ಎಲ್ಲಿ ಮಾಡಿಸ್ತೇವೆ ಆ ಹೊತ್ತು, ಆ ಪೂಜೆ ಆಗುವಷ್ಟು ಹೊತ್ತಾದರೂ ನಾವು ಹೊರಗಿನ ಪ್ರಪಂಚದಿಂದ ನಾವು ದೂರ ಇರಬೇಕು. ಎಲ್ಲ ಫೋನಲ್ಲಿ ಮಾತಾಡ್ತಾ ಇರೋದು, ಪೂಜೆ ಆಗ್ತಾ ಇರೋದು, ಪೂಜೆ ಮಾಡುವವರಿಗೂ ರಗಳೆ, ದೇವರಿಗಂತೂ ಕಿರಿಕಿರಿ ಇವೆ. ಒಟ್ಟಿಗೆ ಅದು ಇಷ್ಟವಾಗದೇ ಇದ್ದದ್ದು. ಹಾಗಾಗಿ ಆ ಬೇರೆ ವಸ್ತುಗಳನ್ನು ದೂರ. ನಾವು ಮೊಬೈಲ್ ಸ್ಟ್ರಿಕ್ಟ್ಲಿ ಪ್ರೈವೇಟೆಡ್ ಅಂತ ಹಾಕಿದ್ರೆ ಅಲ್ಲೇ ಮಾತಾಡ್ತಾ ಇರ್ತೇವೆ. ನಾವು ನಮ್ಮ ಪೂಜೆಗೆ ಅದು ಬೇಡವಾದ ವಸ್ತುಗಳನ್ನು ದೂರ ಇಡಬೇಕು. ದೇವಸ್ಥಾನದಲ್ಲಿ ಮಾತಾಡಬಾರದು ಅಂತ ಬೋರ್ಡ್ ಹಾಕಿರ್ತಾರೆ, ಆದರೂ ಗಟ್ಟಿ ಮಾತಾಡ್ತೇವೆ ನಾವು. ಅದು ಪೂಜೆಗೆ ವಿರುದ್ಧವಾದ್ದು, ಪೂಜೆಗೆ ತೊಂದರೆ ಆಗುವಂತಹದ್ದು. ವಿತೃಷ್ಣ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾದ್ದು. ಅಲ್ಲಿ ಭಕ್ತಿ ಇರಬೇಕು, ದೇವರಲ್ಲಿಯೇ ಸ್ನೇಹ ಇರಬೇಕು. ಅಷ್ಟು ಹೊತ್ತಾದರೂ ಕನಿಷ್ಠ ಪಕ್ಷ ಭೀಷ್ಮನಿಗೆ ಇದೆಲ್ಲ ಜೀವನದ ಉದ್ದಕ್ಕೆ 800 ವರ್ಷ ಪ್ರಾಕ್ಟೀಸ್ ಮಾಡಿದ್ದು ಕೊನೆಯ ಕಾಲಕ್ಕೂ ಅದು ಉಳಿಯಿತು. ಭೀಷ್ಮ ಕೃಷ್ಣ ಬಂದಾಗ ಏನು ಕೊಡೋದು ಅಂತ ಅಳ್ಳಿಲ್ಲ ಅಂತೆ. ಯಾವ ಚಕ್ ಬರೀಲಿ, ಚಕ್ ಬೌನ್ಸ್ ಆಗುತ್ತಾ ನೋಡ್ಲಿಲ್ಲ ಅಂತೆ. ಬೌನ್ಸ್ ಆಗದೇ ಇದ್ದ ಚಕ್ ಇತ್ತವದು. ಅದು ಯಾವುದು ಅಂದರೆ ಅವನ ಶುದ್ಧವಾದ ಭಕ್ತಿಯುಕ್ತವಾದ ವಿರಕ್ತವಾದ ಅವನ ಮನಸ್ಸಿತ್ತು, ಶುದ್ಧವಾದ ತೊಳೆದಿಟ್ಟ ವಸ್ತು ಚಿನ್ನ. ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಶ್ರೇಷ್ಠ ಪೂಜೆ ಮಾಡಿ ನಮಗೆಲ್ಲ ಆದರ್ಶ ಮೆರೆದವ ಭೀಷ್ಮ. ಹಾಗಾಗಿ ಯಾರಾದರೂ ಬಂದರೆ ನಾವು ಏನೂ ಇಲ್ಲ, ನನಗೆ ಆಗುವುದಿಲ್ಲ ಹೇಳಬೇಡಿ. ನಮ್ಮ ಮನಸ್ಸನ್ನು ಸಮರ್ಪಣೆ ಮಾಡಿ, ಅದು ದೇವರು ತುಂಬ ಇಷ್ಟಪಡ್ತಾನೆ ಅಂತ ಭಾಗವತ ಭೀಷ್ಮರ ಮೂಲಕ ನಮಗೆ ತಿಳಿಸಿಕೊಟ್ಟಿದೆ. ಭೀಷ್ಮರು ಇತಿ ಮತಿಹಿ ಉಪಕಲ್ಪಿತ ವಿತೃಷ್ಣ. ಯಾರಿಗೆ ತನ್ನ ಮನಸ್ಸನ್ನು ಸಮರ್ಪಣೆ ಮಾಡಿದ ಅದನ್ನು ಈ ಶ್ಲೋಕ ಇಡೀ ಹೇಳ್ತಾರೆ. ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ. ಆ ಕೃಷ್ಣನನ್ನು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಕೃಷ್ಣ ಅಂದರೆ ಯಾರು? ಸಾಮಾನ್ಯವಾಗಿ ಕೊಳಲು ಊದುವ ಕೃಷ್ಣ, ರಾಧಾಕೃಷ್ಣ ನಾವೇ ನೋಡಿರ್ತೇವೆ.
ಭೀಷ್ಮ ಇಲ್ಲಿ ಸ್ತೋತ್ರ ಮಾಡುವುದು ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಅಂತ ಭಾಗವತ ಹೇಳುತ್ತೆ. ವಿಭೂಮನಾದ ಭಗವಂತ. ಭೂಮ ಅಂತಂದ್ರೆ ಭೌಮ ವ್ಯಕ್ತಿತ್ವ, ಪೂರ್ಣ ವ್ಯಕ್ತಿತ್ವ. ಅಂದರೆ ಕೃಷ್ಣ ಇಲ್ಲದಿದ್ದ ಜಾಗ ಇಲ್ಲ, ಕೃಷ್ಣ ಇಲ್ಲದಿದ್ದ ಕಾಲ ಇಲ್ಲ. ಅಂದರೆ ಎಲ್ಲ ಕಾಲದಲ್ಲಿ ತುಂಬಿದ, ಎಲ್ಲ ದೇಶದಲ್ಲಿ ತುಂಬಿದ ಆ ಭೂಮ ವ್ಯಕ್ತಿತ್ವದ ಕೃಷ್ಣನಿಗೆ ನನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ದೇನೆ ಅಂತ ಭೀಷ್ಮ ಪೂಜೆ ಮಾಡ್ತಾನೆ. ಅಂದರೆ ವಿಭೂಮ ಅಂತಂದರೆ ಎಲ್ಲ ದೇಶ ಎಲ್ಲ ಕಾಲದಲ್ಲಿ ತುಂಬಿದವ. ನಮ್ಮ ದೇವರು ಹೇಗಿರಬೇಕು ಅಂತಂದರೆ ಯಾವುದೋ ಒಂದು ಗುಡಿ ಗುಂಡಾರದಲ್ಲಿ ಮಾತ್ರ ಸೀಮಿತನಾಗಬಾರ್ದು. ದೇವರು ಅಂದರೆ ಎಲ್ಲ ಕಡೆ ತುಂಬಿದವ, ಅದು ದೇವರು ಅಂತ ಭೀಷ್ಮ ಉಪಾಸನೆ ಮಾಡೋದು ಹಾಗೆ. ಅವನ ಉಪಾಸನೆನೇ ಹಾಗೆ, ವ್ಯಾಪ್ತೋಪಾಸನೆ ಅವನು. ಕೃಷ್ಣ ಇಲ್ಲಿ ಮಾತ್ರ ಅಲ್ಲ, ಈಗ ಮಾತ್ರ ಬಂದದ್ದಲ್ಲ ಕೃಷ್ಣ, ಯಾವಾಗಲೂ ಕೃಷ್ಣ ಇದ್ದಾನೆ ಅಂತ. ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಕೃಷ್ಣ ಇದ್ದಾನೆ. ನಮ್ಮ ಉಪಾಸನೆ ಅಂದರೆ ಹೇಗಿರಬೇಕು ಅಂತಂದರೆ ಆ ಕಾಲ ಭಗವಂತನೇ ನಿರ್ಮಾಣ ಮಾಡಿದ ವಸ್ತು, ಅದರಲ್ಲಿ ಭಗವಂತ ಇರ್ತಾನೆ. ಅತಿ ಶ್ರೇಷ್ಠವಾದ ಚಿಂತನೆ ಅಂದರೆ ಅದು. ಕಾಲ ಯಾವಾಗಲೂ ಇದೆ, ಕಾಲ ಇಲ್ಲದಿದ್ದ ಕಾಲ ಇಲ್ಲ, ಕಾಲ ಎಲ್ಲ ಕಾಲದಲ್ಲಿದೆ. ಯಾರೊಬ್ಬರು ಹೇಳಿದ್ರು, ಇಲ್ರಿ ಕಾಲ ಇಲ್ಲದಿದ್ದದ್ದು ಇದೆ, ಕಾಲ ಇಲ್ಲದಿದ್ದ ಕಾಲ ಇದೆ ಅಂದರೆ ಹೇಳುವಾಗಲೇ ವಿರೋಧ ನಡೆಯಿತು. ಯಾವ ಕಾಲದಲ್ಲಿ ಕಾಲ ಇಲ್ಲ? ಮಧ್ವಾಚಾರ್ಯರು ಕೇಳಿದ್ದಾರೆ, ಯಾವ ಕಾಲದಲ್ಲಿ ಕಾಲ ಇಲ್ಲ ಅಂದರೆ ಯಾವ ಕಾಲದಲ್ಲಿ ಹೇಳುವಾಗ ಕಾಲವನ್ನು ಒಪ್ಪಿಕೊಂಡಿದ್ದೀರಿ, ಕಾಲ ಇಲ್ಲ ಹೇಳಿದ್ರೆ ಅಲ್ಲೇ ಕಾಂಟ್ರವರ್ಸಿ, ವಿರೋಧ, ಅದನ್ನು ಇಲ್ಲ. ಹಾಗಾಗಿ ಕಾಲ ಎಂಬುದು ಎಲ್ಲ ಕಾಲದಲ್ಲಿ, ಇಡೀ ಜಗತ್ತು ಪ್ರಳಯ ಆಗಲಿ, ಪ್ರಳಯ ಕಾಲ ಹಾಗೇ ಇರ್ತದೆ. ಅದರೊಟ್ಟಿಗೆ ನಮ್ಮ ದೇವರೂ ಇರ್ತಾನೆ, ಎಲ್ಲ ಕಾಲದಲ್ಲಿ ಇರುವವ. ಹಾಗಾಗಿ ದೇವರಿಗೊಂದು ಕೃಷ್ಣಾರ್ಪಣ ಅಂತಿಲ್ಲ, ಅವನೇ ಕೃಷ್ಣ. ಅವನು ಎಲ್ಲ ಕಾಲದಲ್ಲಿ ಇರ್ತಾನೆ, ಎಲ್ಲ ಕಡೆ ಇರ್ತಾನೆ. ನನ್ನ ಹತ್ತಿರ ಮಾತ್ರ ಅಲ್ಲ, ಎಲ್ಲ. ಅಂದರೆ ಒಟ್ಟು ಭೀಷ್ಮರ ಚಿಂತನೆ ಹೇಗಿತ್ತು ನೋಡಿ. ಕೃಷ್ಣನನ್ನು ಇವತ್ತು ಮಾತ್ರ, ಈಗ ಮಾತ್ರ ನಾನು ಪೂಜೆ ಮಾಡುವುದಲ್ಲ, ಕೃಷ್ಣನನ್ನು ಎಲ್ಲ ಕಾಲದಲ್ಲಿದ್ದವು. ನನ್ನ ಹುಟ್ಟಿನಿಂದ ಇಲ್ಲಿವರೆಗೆ ಬರೀ ಇಲ್ಲಿ ಮಾತ್ರ ಅಲ್ಲ, ಕುರುಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಕೃಷ್ಣನನ್ನು ನಾನು ಆರಾಧನೆ ಮಾಡಿದವ. ಇದು ವಿಭೂಮ, ವಿಶೇಷವಾಗಿ ಭೂಮ, ಎಲ್ಲ ದೇಶ ಎಲ್ಲ ಕಾಲದಲ್ಲಿ ತುಂಬಿದಂತಹ ನಮ್ಮ ದೇವರು ಕೃಷ್ಣನಿಗೆ ಇದನ್ನು ನಾನು ಅರ್ಪಣೆ ಮಾಡಿದ್ದೇನೆ. ನಮಗೆ ಅನಿಸ್ತದೆ, ಎಲ್ಲ ದೇಶ ಎಲ್ಲ ಕಾಲದಲ್ಲಿ ತುಂಬಿದರೆ ಅದೇನು ಮಹತ್ವ? ಈಗ ದೇಶ ಇದೆ ಅಥವಾ ಕಾಲ ಇದೆ, ಅದು ಎಲ್ಲ ಕಡೆ ಇದೆ. ಕಾಲ ಇಲ್ಲದಿದ್ದ ಕಾಲ ಇಲ್ಲದಿದ್ದ ಜಾಗ ಯಾವುದು ಹೇಳಿ? ಇಡೀ ಪ್ರಪಂಚ ಸುತ್ತಾಡಿಕೊಂಡು ಬನ್ನಿ, ಕಾಲ ಎಲ್ಲಿ ಇಲ್ಲ? ಎಲ್ಲ ಕಡೆ ಕಾಲ ಇದೆ. ಭಾಷೆ ಬೇರೆ ಇರಬಹುದು ಅಷ್ಟೇ ಹೊರತು ಕಾಲ ಎಂಬುದು ಎಲ್ಲ ಕಡೆ ಇದೆ. ನಾವು ಕಾಲ ಅಂತ ಹೇಳ್ತೇವೆ, ಸಮಯ ಅಂತ ಹೇಳ್ತೇವೆ. ಇನ್ನು ವ್ಯಾಪಕ ಭಾಷೆಗೆ ಹೋದರೆ ಟೈಮ್ ಅಂತ ಹೇಳ್ತೇವೆ. ಅಂದ್ರೆ ಟೈಮ್ ಎಲ್ಲ ದೇಶದಲ್ಲಿಯೂ ಇದೆ. ಟೈಮ್ ಇಲ್ಲದಿದ್ದ ಸಮಯ ಜಾಗ ಯಾವುದು ಹೇಳಿ? ಹಾಗಾಗಿ ಕಾಲ ಈಗ ವಿಭೂಮ ಅಂತ ನಾವು ಹೇಳಿದರೆ ದೇಶಕಾಲಗಳೂ ವಿಭೂಮನೆ, ದೇಶಕಾಲಗಳೂ ಎಲ್ಲ ಕಡೆ ಇದೆ. ಏನು ಕೃಷ್ಣನಿಗೆ ವಿಶೇಷ? ಅದಕ್ಕೆ ಹೇಳಿದರು, ಒಂದು ವಿ ಅಂತ ವಿಶೇಷಣ ಹಾಕಿದ್ದಾರೆ. ದೇಶಕಾಲಗಳು ಇದೆ ಅಷ್ಟೇ, ಅದು ಜಡ. ನಮ್ಮ ದೇವರು ಜಡ ಆಗಿ ಅಲ್ಲ, ಅವನಲ್ಲಿ ವಿಶೇಷತೆ ಇದೆ. ಏನು ವಿಶೇಷತೆ ಇದೆ ಅದನ್ನು ಭೀಷ್ಮರು ಹೇಳಿದರು. ಭಗವತಿ ಸಾತ್ವತ ಪುಂಗವೇ, ಅವನು ಭಗವಾನ್ ಅಂತ ಹೇಳಿದರು. ಭಗವಾನ್ ಅಂದರೆ ಏನು? ನಮ್ಮ ಕನ್ನಡದಲ್ಲಿ ಒಬ್ಬ ಭಗವಾನ್ ಅಂತಿದ್ದಾನೆ, ಅದು ಭಗವಂತನನ್ನೇ ಒಪ್ಪದಿದ್ದ ನಾಸ್ತಿಕ, ಅದಲ್ಲ ಹೇಳಿದ್ದಿಲ್ಲಿ. ಭಗವಾನ್ ಅಂದರೆ ಭಗವುಳ್ಳವ. ಭಗ ಅಂದರೆ 6 ಗುಣಗಳು, ಒಟ್ಟಿಗೆ ಎಲ್ಲ ಗುಣಗಳು. ಭಗ ಅಂದರೆ ಸಂಪತ್ತು, ಗುಣಗಳು. ಆ ಭಗವಾನ್ ಅಂದರೆ ಸದ್ಗುಣ ಸಂಪನ್ನ. ಯಾವುದ್ಯಾವುದು ಗುಣ ಅಂತಿದೆ ಅದೆಲ್ಲ ದೇವರಲ್ಲಿದೆ. ದೇವರಲ್ಲಿ ಇಲ್ಲದೆ ಇರ್ತಕ್ಕ ಗುಣ ಯಾವುದೂ ಇಲ್ಲ. ಗುಣ ಅಂತಂದರೆ ಎಲ್ಲವೂ ಪರಿಪೂರ್ಣವಾಗಿ ಅವನ ಹತ್ರ ಇದೆ. ಟೀಕಾಚಾರ್ಯರು ಹೇಳ್ತಾರೆ, ಶುದ್ಧಾನಂದೋರು ಸಂವಿತ್ ದಿತಿಬಲ ಬಹುಲೌದಾರ್ಯ ವೀರ್ಯಾದಿ ದೇಹಂ. ಭೀಷ್ಮರು ವಿಷ್ಣು ಸಹಸ್ರನಾಮ ಹೇಳ್ತಾರೆ. ಆ ಒಂದೊಂದು ನಾಮವು ದೇವರ ಗುಣಗಳನ್ನು, ಅಸಾಧಾರಣ ವ್ಯಕ್ತಿತ್ವವನ್ನು ನಮಗೆ ತಿಳಿಸಿಕೊಡ್ತದೆ. ಶ್ರೀ ಮಧ್ವಾಚಾರ್ಯರು ಅದಕ್ಕೆ ವ್ಯಾಖ್ಯಾನವನ್ನು ತಿಳಿಸಿಕೊಟ್ಟಿದ್ದಾರೆ. ಒಂದೊಂದು ನಾಮಕ್ಕೆ 100
ಚಿಂತನೆಗಳಿವೆ ಕನಿಷ್ಠ ಪಕ್ಷ. ಅಂದರೆ 1000 ನಾಮ ಅಂತಂದರೆ 1,00,000 ಗುಣಗಳು, ಲಕ್ಷ ಗುಣಗಳು ಅಲ್ಲಿ ಪ್ರತಿಪಾದಿತವಾದ್ದು. ಭಗವಾನ್ ಅಂದರೆ ಹಾಗೆ, ಭಗವಂತ ಗುಣಭರಿತನಾದವ, ಲಕ್ಷ ಗುಣಗಳಿಂದ ತುಂಬಿದನವ, ಅಂದರೆ ಎಲ್ಲ ಗುಣಗಳಿಂದ ತುಂಬಿದವ. ಭೀಷ್ಮನಿಗೆ ಸರ್ವ ಸಮರ್ಪಣೆ ಮಾಡಲಿಕ್ಕೆ ಸಿಕ್ಕಿದ ವಸ್ತು ಗುಣಸಂಪನ್ನವಾದ ವಸ್ತು. ಹಾಗಾಗಿ ಬೇರೆ ವಸ್ತು ಸಿಗಲೇ ಇಲ್ಲ ಭೀಷ್ಮರಿಗೆ. ಎಲ್ಲ ಕಡೆ ದೋಷನೇ ಕಾಣಿಸ್ತು. ದುರ್ಯೋಧನನ ಮುಖ ನೋಡಿದರೆ ಅಂತೂ ಕಣ್ಮುಚ್ಕೊಳ್ತಿದ್ರು. ದೋಷಮಯವಾದ ಕಲಿ ಅದು. ಹಾಗಾಗಿ ದೋಷ ಇಲ್ಲದೆ ಇದ್ದ ಗುಣ ತುಂಬಿದ ವಸ್ತು ಕೃಷ್ಣ. ಹಾಗೆ ಭಗವತಿ ಗುಣವುಳ್ಳಂತಹ ಭಗವಂತನಲ್ಲಿ ತನ್ನ ಪೂಜೆಯನ್ನು ಸರ್ವ ಸಮರ್ಪಣೆಯನ್ನು ಸಲ್ಲಿಸಿದ್ದಾರೆ. ಸಾತ್ವತ ಪುಂಗವೇ. ಸಾತ್ವತ ಅಂತಂದರೆ ಯಾದವರ ಒಂದು ಗುಂಪು, ಅದಕ್ಕೆ ಅಧಿಪತಿಯಾದ ಕೃಷ್ಣನಲ್ಲಿ ನನ್ನ ಸರ್ವಸ್ವ ಅಂದರೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ದೇನೆ. ಮಾಡಿದ್ದು ಮನಸ್ಸನ್ನು. ಸರ್ವಸ್ವ ಹೇಗೆ ಅಂತಂದರೆ, ಸಾಮಾನ್ಯವಾಗಿ ನೋಡಿ, ನಮ್ಮ ಮನಸ್ಸಿನಲ್ಲಿ ಎಲ್ಲವನ್ನೂ ತುಂಬಿಸಿರ್ತೇವೆ. ಬ್ಯಾಂಕಲ್ಲಿ ಅಕೌಂಟ್ ಎಷ್ಟಿದೆ ಅದರಲ್ಲಿ ನಮ್ಮ ಮನಸ್ಸಿಗೆ ಗೊತ್ತಿರ್ತದೆ. ನನ್ನ ತಿಜೋರಿಯಲ್ಲಿ ಏನಿದೆ ನಮ್ಮ ಮನಸ್ಸಿಗೆ ಗೊತ್ತಿದೆ. ಕವಾಟಲ್ಲಿ ಎಷ್ಟಿದೆ, ಡ್ರವರಲ್ಲಿ ಎಷ್ಟಿದೆ, ಎಲ್ಲ ನಮಗೆ ಗೊತ್ತಿದೆ. ಮಗನ ಹತ್ರ ಎಷ್ಟು, ಮಗಳ ಹತ್ರ ಎಷ್ಟು, ಸೊಸೆ ಹತ್ರ ಎಷ್ಟು, ಎಲ್ಲ ಗೊತ್ತಿದೆ. ದುಡ್ಡು ಅವರ ಹತ್ರನೇ ಇರಲಿ, ಆದರೆ ನನ್ನ ಮನಸ್ಸಲ್ಲಿ ಎಲ್ಲ ರಿಕಾರ್ಡ್ ಆಗಿರ್ತದೆ. ಆ ಭೀಷ್ಮ ಹೇಳ್ತಾನೆ, ಆ ಸಂಪತ್ತಿನ ರಿಕಾರ್ಡ್ ಆದ್ದು ಮನಸ್ಸು. ಅದನ್ನೇ ದೇವರಿಗೆ ಕೊಟ್ಟರೆ ಎಲ್ಲ ಸಂಪತ್ತನ್ನು ಸಮರ್ಪಣೆ ಮಾಡಿದ ಹಾಗೇನೆ ಇಡೀ ಪ್ರಪಂಚವನ್ನು ಮನಸ್ಸಲ್ಲಿ ಹೊತ್ತ ಭೀಷ್ಮ ತನ್ನ ಮನಸ್ಸಿನ ಸಮರ್ಪಣೆಯ ಮೂಲಕ ಸರ್ವಸ್ವ ಸಮರ್ಪಣೆ ಮಾಡಿದ ವೈಭವದ ಪೂಜೆಯನ್ನು ಭಾಗವತ ಉಲ್ಲೇಖ ಮಾಡಿದೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ.